ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂತ. ನಿಮಗೂ ಗಸಗಸೆ ಪಾಯಸ ಮಾಡ್ಕೋಬೇಕು ಅನಿಸ್ತಾ ಇದೆಯಾ? ಹಾಗಾದರೆ ನೋಡಿ, ನಾನು ತೋರಿಸಿದ್ನಲ್ವ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಬೆಲ್ಲ ಕರ್ಗಕ್ಕಿಡಿ. 1 ಲೋಟದಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು, ಬೆಲ್ಲ ಮುಳುಗೋಷ್ಟು ಮಾತ್ರ ನೀರು ಹಾಕಿ, ಬೇಗ ಕರಗತ್ತೆ ಅಂತ. ಜಾಸ್ತಿ ನೀರು ಹಾಕಿದ್ರೆ ನೀರು ಕಾಯೋಕ್ಕೆ ಟೈಮ್ ಬೇಕಲ್ವಾ, ಯಾಕೆ ಸುಮ್ಮನೆ ಟೈಮ್ ವೇಸ್ಟು, ಅದಕ್ಕೋಸ್ಕರ. ಆಮೇಲೆ ಒಂದೊಂದೇ ಐಟಮ್ನ ಹುರ್ಕೊಂಡು ಬನ್ನಿ. ಇಲ್ಲಿ ಅಲ್ಲಿ ತೋರಿಸ್ದಲ್ಲೇ ಇರೋದು ಒಂದು ಐಟಮ್ ಇದೆ. ಏನಂದರೆ ಸ್ವಲ್ಪ ಅಕ್ಕಿ, ಒಂದು ಅರ್ಧ ಹಿಡಿಯೋಷ್ಟು ಅಕ್ಕಿ ಹಾಕ್ಬಿಟ್ಟು ಅದನ್ನು ಹುರ್ಕೋಬೇಕು. ಅದು ಒಂಥರ ಸ್ವಲ್ಪ ಟೆಕ್ಸ್ಚರ್ ಕೊಡುತ್ತೆ, ಆಮೇಲೆ ಥಿಕ್ನೆಸ್ ಕೊಡುತ್ತೆ ಪಾಯಸಕ್ಕೆ, ಆಯಿತಾ? ಆಮೇಲೆ ಒಂದೊಂದೇ ಐಟಮ್ ಎಲ್ಲ ಹಾಕ್ಕೊಂಬಿಟ್ಟು ಹುರಿದ್ಬಿಟ್ಟು ಒಂದೊಳ್ಳೆ ಪಾಯಸ ಮಾಡೋದು. ಏನು ಗೊತ್ತಾ, ನಾನು ಡೀಟೇಲಾಗಿ ಇಲ್ಲಿ ಹೇಳ್ತಾ ಇಲ್ಲ. ಯಾಕೆ ಗೊತ್ತಾ, ಇದರಲ್ಲಿ ಸಸ್ಪೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಫುಲ್ ಲೆಂತ್ ವೀಡಿಯೋ ಮಾಡಿದ್ದೀನಿ ಒಂದು, ಆಯಿತಾ? ಅದನ್ನು ಖಂಡಿತ ನೋಡಿ. ಅದರಲ್ಲಿ ನಿಮಗೆ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಹೇಳಿದ್ದೀನಿ. ನೋಡಿಬಿಟ್ಟು ನಿಮ್ಮನೆಯಲ್ಲೂ ಖಂಡಿತ ಗಸಗಸೆ ಪಾಯಸ ಮಾಡಿಕೊಂಡು ತಿಂದು ಮಜಾ ಮಾಡಿ. ಈ ಹೊಸ ವರ್ಷನ ಎಲ್ಲರೂ ಸಿಹಿಯಿಂದ ಶುರು ಮಾಡೋಣ. ಓಕೆ, ಹ್ಯಾಪಿ ನ್ಯೂ ಇಯರ್. ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದೆ ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.